ಬಹಳ ಸವಿಸ್ತಾರವಾಗಿ ಬಜೆಟ್ ಅಧಿವೇಶನದಲ್ಲಿ ಪ್ರಗತಿಪಥ ಯೋಜನೆ ಬಗ್ಗೆ ಭಾರಿ ಚರ್ಚೆ ನಡೆಯಿತು. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆಎಂ ಶಿವಲಿಂಗೇಗೌಡ ಅವರು ಮಾತನಾಡಿದರು. ಅಲ್ಲದೆ ಮತ್ತೊಬ್ಬ ಶಾಸಕರು ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಈ ಯೋಜನೆಗೆ ಪ್ರಗತಿಪಥ ಎಂಬ ಹೆಸರಿಗಿಂತ ನಿಧಾನ ಪಥ ಎಂದು ಇಟ್ಟರೆ ಚೆನ್ನಾಗಿರುತ್ತದೆ ಎಂದು ವ್ಯಂಗ್ಯ ಮಾಡಿದರು. ಇನ್ನು ಇದಕ್ಕೆ ಉತ್ತರವಾಗಿ ಪ್ರಿಯಾಂಕಾ ಖರ್ಗೆ ಅವರು ಪ್ರತಿಕ್ರಿಯೆ ನೀಡಿದರು. ಅವರೇನು ಸಹಾಯಧನ ಕೊಡೋದಿಲ್ಲ. ಆದ್ರಿಂದ ದಯಮಾಡಿ ನಾವು ತೀರ್ಸರು ಸರ್ಕಾರ ಶ್ಯೂರಿಟಿ ಕೊಟ್ಟಿದೆ. ದಯಮಾಡಿ ಪ್ರಿಯಾಂಕಾ ಖರ್ಗೆ ಅವರು ದಯಮಾಡಿ ಇದನ್ನ ತಂದು ಕೊಟ್ರೆ ನಾವು ಈಗಾಗಲೇ ಏನೋ ಇದೆ ಇವು ಟೆಂಡರ್ ಕರೀರಿ ಅಂದ್ರು. ನಾವೇನ್ ಮಾಡಿದೀವಿ, ಟೆಂಡರ್ ಕರೀತಿದ್ದಂಗೆ ಆರೆ ಗುದ್ಲಿ ತಗೊಂಡು ಹೋಗ್ತೀವಿ, ಪೂಜೆ ಮಾಡಿಬಿಡ್ತೀವಿ. ಆದ್ರಿಂದ ಮಾಡಿಬಿಡಿದ್ವಿ ಕೆಲವು ರಸ್ತೆಗಳನ್ನ. ದಯಮಾಡಿ ಜಲ್ದಿ ಅರ್ಜೆಂಟ್ ಆಗಿ ಈ ಯೋಜನೆಯನ್ನ ಜಾರಿ ಕೊಡಿಸಿ ಟೆಂಡರ್ ಕಳಿಸಿ ಕೆಲಸ ಮಾಡಿಸ್ಕೊಡ್ಬೇಕು ಅಂತೇಳಿ ನಂದೇನು ಆಕ್ಷೇಪಣೆ ಎಲ್ಲ ವಿನಂತಿ ಮಾಡ್ತೀನಿ ಅಷ್ಟೇ. ಉತ್ತರ ಕೊಡಿ ಸಹಾಯ ಆಗ್ಲಿ ಅಂತ 3 ಬಜೆಟ್ ನಿಂದ ಇದನ್ನ ಹೇಳ್ತಾ ಇದೀರಿ. ಇದನ್ನ ಸ್ವಲ್ಪ ಹೆಸರು ಬದಲಾಯಿಸ್ಬಿಡಿ, ಪ್ರಗತಿ ಪಥ ಅನ್ನೋದನ್ನ ತೆಗೆದು ನಿಧಾನ ಪಥ ಅಂತ ಮಾಡಿ. ಅವಾಗ ಸ್ವಲ್ಪ ನಾವು ಆನ್ಸರ್ ನಿಧಾನವಾಗಿ ಕೇಳ್ತೀವಿ. 3 ವರ್ಷದಿಂದ ನಾನು ಬಜೆಟ್ ಮೇಲೆ ಭಾಷಣ ಅದನ್ನ ಹೇಳೋನಿದ್ದೀನಿ. ಮುಂದುವರ್ಸಿ, ನಿಧಾನ ಪಥ ಅಂತ ಮಾಡಿಬಿಟ್ರೆ ಒಳ್ಳೇದು. ಇಲ್ಲ ಮಾಡ್ಬೋದು, ನಿಮ್ ಕಡೆ ಇಂದ ಸ್ವಲ್ಪ ಸಹಕಾರ ಸಿಕ್ಕಿದ್ರೆ ಬೇಗ ಹಿಡಿತದೆ, ಇಲ್ಲದ್ರೆ ಆಗೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ನಾಮ್ಸ್ ಚೇಂಜ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬಹುಶಃ ಈ ಹೊಸ ಟೆಕ್ನಿಕಲ್ ನಾಮ್ಸ್ ಏನ್ PMJSY 4 ನಲ್ಲಿ ತಗೊಂಡಿದ್ದಾರೆ ಸುನಿಲಣ್ಣ, ಬರೀ 50 ರೋಡ್ ಅಷ್ಟೇ ಸಿಗುತ್ತೆ ನಮ್ಗೆ. 50 ರೋಡ್. ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದೆ, ವೈಯಕ್ತಿಕವಾಗಿ ಹೋಗಿ ಮಂತ್ರಿಗಳಿಗೆ ಭೇಟಿ ಆದೆ. ದಯವಿಟ್ಟು ಈ ನಾಮ್ಸ್ ಪ್ರಕಾರ ನೀವು ಮಾಡಿದ್ರೆ ಹ್ಯಾಬಿಟೇಷನ್ಸ್ ಏನ್ ನೀವು ಜನಸಂಖ್ಯೆ ಕೊಟ್ಟಿದ್ದೀರಾ ಅಂತ ನಮ್ದು ಸ್ಯಾಚುರೇಷನ್ ಆಗಿದೆ. ದಯವಿಟ್ಟು ನಾಮ್ಸ್ ಅನ್ನ ಬದಲಾವಣೆ ಮಾಡಿದ್ರೆ, ಸ್ವಲ್ಪ ಸರಳೀಕರಣ ಮಾಡಿದ್ರೆ ಕರ್ನಾಟಕಕ್ಕೂ ಕೂಡ ಅನುಕೂಲ ಆಗುತ್ತೆ, ತಮಿಳುನಾಡು ಕೂಡ ಅನುಕೂಲ ಆಗುತ್ತೆ, ಕೇರಳ ಕೂಡ ಅನುಕೂಲ ಆಗುತ್ತೆ ಅಂತ ನಾನು ಪತ್ರ ಬರೆದು ವೈಯಕ್ತಿಕವಾಗಿ ಹೋಗ್ಬಿಟ್ಟಿದ್ದೆ. ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಸ್ಪಂದನೆ ಸಿಕ್ಕಿಲ್ಲ. ತಮ್ಗೆ ಗೊತ್ತಿರೋ ಹಾಗೆ ಅಧ್ಯಕ್ಷರೇ, ಸಾಕಷ್ಟು ವರ್ಷದಿಂದ PMJSY ನಡ್ಕೊಂಡು ಬಂದಿದೆ. ಮೇಂಟೆನೆನ್ಸ್ ಕೂಡ ಬಹಳಷ್ಟು ರೋಡ್ ಮುಗ್ದಿದೆ. ಅದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿಕೊಂಡೆ, PMJSY ಮಾದರಿನಲ್ಲಿ ಅದಕ್ಕಿಂತ ಒಳ್ಳೆ ರೀತಿನಲ್ಲಿ, ಅದಕ್ಕಿಂತ ಬೆಟರ್ ಟೆಕ್ನಿಕಲ್ ಡೀಟೇಲ್ಸ್ ಅನ್ನ ಇಟ್ಸ್ಕೊಂಡು ನಾವು ಒಂದು ಹೊಸ ಯೋಜನೆಯನ್ನ ನಾವು ಮಾಡೋಣ ಅಂತ. ತಾವು ಕೂಡ ನನಗೆ ಮಾತನಾಡಿದ್ರಿ, ನೀವೇನ್ ಹೇಳಿದ್ರಿ, ಮಲೆನಾಡು ಮತ್ತೆ ಮಂಗಳೂರು ಕಡೆಯಲ್ಲಿ ಮಳೆ ಜಾಸ್ತಿ ಬರುತ್ತೆ, ನೀವು ಕೊಟ್ಟಿರೋ ಟೆಕ್ನಿಕಲ್ ನಾಮ್ಸ್ ಆಗಲ್ಲ ಅಪ್ಪ, ನೀನ್ ಬೇರೆ ಸ್ವಲ್ಪ ಚೇಂಜ್ ಮಾಡಬೇಕು ಅಂದಾಗ ಅದನ್ನು ಕೂಡ ನಾವು ಚೇಂಜ್ ಮಾಡಿದ್ವಿ. ಅಧ್ಯಕ್ಷರೇ, ಬಹುಶಃ ಇದು ನಮ್ಮ ದೇಶದಲ್ಲಿ ಒಂದು ಅತ್ಯಂತ ದೊಡ್ಡ ಗ್ರಾಮೀಣ ಮಟ್ಟದಲ್ಲಿ ರೋಡ್ ನೆಟ್ವರ್ಕ್ ಆಗುತ್ತೆ. 7110 ಕಿಲೋಮೀಟರ್. ಇದಕ್ಕೆ ಖರ್ಚಾಗಬೇಕಾಗಿರೋದು 5180 ಕೋಟಿ ರೂಪಾಯಿ. ಇದರಲ್ಲಿ ADB ಅಸಿಸ್ಟೆಂಟ್ ಎಕ್ಸ್ಟರ್ನಲ್ ಫಂಡಿಂಗ್ ತಗೋತಾ ಇದೀವಿ ಅಧ್ಯಕ್ಷರೇ, 3242 ಅಂದಾಜು, ಮತ್ತೆ ನಮ್ಮ ಪಾಲು 1443 ಅಧ್ಯಕ್ಷರೇ. ಅದಕ್ಕೆ ಮೇಂಟೆನೆನ್ಸಿಗೂ ಸಪರೇಟ್ ಆಗಿ 504 ಕೋಟಿಯನ್ನ ನಾವು ಮೀಸಲಿಟ್ಟಿದ್ವಿ. ADB ಗೈಡ್ಲೈನ್ಸ್ ಪ್ರಕಾರ ಈಗಾಗಲೇ 18 ರೋಡ್ ಕನ್ಸಲ್ಟೆಂಟ್ಸ್, 14 ಬ್ರಿಡ್ಜ್ ಕನ್ಸಲ್ಟೆಂಟ್ಸ್ DPR ಪ್ರಿಪರೇಷನ್ ಮಾಡಿದ್ದಾರೆ ಅಧ್ಯಕ್ಷರೇ. ಸುಮಾರು 1356 ರೋಡ್ಸ್ ಅನ್ನ ಕಾನ್ಸ್ಟಿಟ್ಯೂನ್ಸಿ ವೈಸ್ ಅನ್ನ ನಾವು ಹಂಚಿಕೆಯನ್ನ ನಾವು ಮಾಡಿದೀವಿ ಅಧ್ಯಕ್ಷರೇ ಈಗಾಗಲೇ. ಮತ್ತೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಧ್ಯಕ್ಷರೇ, ನಾವು ಕೊಟ್ಟಿರೋಂತ DPR ಗಳಿಗೆ ಅವರು ಪರಿಶೀಲನೆ ಮಾಡ್ತಾರೆ, ರ್ಯಾಂಡಮ್ ಆಗಿ ತಗೋತಾರೆ ಅಧ್ಯಕ್ಷ. ಅದರಲ್ಲಿ ಈಗಾಗಲೇ ಅವರು ಈ 1353 ಪ್ರಪೋಸಲ್ ಏನ್ ನಾವು ಕೊಟ್ಟಿದ್ದೀವಿ, ಅದರಲ್ಲಿ ಸುಮಾರು 293 ರೋಡ್ಗಳಿಗೆ ಆಕ್ಷೇಪನ ವ್ಯಕ್ತಪಡಿಸಿದ್ದಾರೆ. ಅದು ಹೆಚ್ಚಾಗಿ ನಿಮ್ಮ ಬೆಂಗಳೂರು ಗ್ರಾಮೀಣ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕೊಡಗು, ಉಡುಪಿ, ಉತ್ತರ ಕನ್ನಡದಲ್ಲಿ ಇವೆ ಅಧ್ಯಕ್ಷರೇ. ಈ ಜಿಲ್ಲೆಗಳಲ್ಲಿ ಅವ್ರ ಆಕ್ಷೇಪಣೆ ಏನಿದೆ ಅಂದ್ರೆ, ಎಕನಾಮಿಕ್ ಸೆನ್ಸಿಟಿವ್ ಝೋನ್ ಅಲ್ಲಿ ಬರುತ್ತೆ ಅಥವಾ ರಿಸರ್ವ್ ಫಾರೆಸ್ಟ್ ಅಲ್ಲಿ ಬರುತ್ತೆ, ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಆಗುತ್ತೆ, ಎಕ್ಸೆಸ್ ಲೆಂತ್ ಕೊಟ್ಟಿರ್ಬೋದು ಅಥವಾ ರೈಟ್ ಆಫ್ ವೇ ನಲ್ಲಿ ಸ್ವಲ್ಪ ಗೊಂದಲ ಇರಬಹುದು ಅಂತ. ಆದ್ರೂ ಕೂಡ ನಾವು ಈಗಾಗಲೇ ಸುಮಾರು 999 ರೋಡ್ಗಳನ್ನ ನಾವು ಆಗ್ಲೇ DPR ಗಳು ಮಾಡಿದೀವಿ. 573 ವರ್ಕ್ ಅನ್ನ ನಾವು ಟೆಂಡರ್ ಕರೀಲಿಕ್ಕೂ ಕೂಡ ನಾವು ಇಂಡೆಂಟ್ ಅನ್ನ ನಾವು ರೆಡಿ ಮಾಡ್ಕೊಂಡಿದ್ದೇವೆ ಅಧ್ಯಕ್ಷರೇ. ಬಹುಶಃ ಈ 1 ತಿಂಗಳಲ್ಲಿ ಮ್ಯಾಕ್ಸಿಮಮ್ 1.5 ತಿಂಗಳಲ್ಲಿ ಟೆಂಡರ್ಸ್ ಅನ್ನ ನಾವು ಕರಿತೀವಿ ಅಧ್ಯಕ್ಷರೇ.
ಇದು ವಿಳಂಬ ಯಾಕೆ ಆಗ್ತಾ ಇದೆ ಅಂದ್ರೆ ಮಾನ್ಯ ಶಾಸಕರು ಹೇಳಿದಂಗೆ ADB ಅವರ ಗೈಡ್ಲೈನ್ಸ್ ಸ್ವಲ್ಪ ಬಹಳ ಟೈಟ್ ಆಗಿದೆ ಅಧ್ಯಕ್ಷರೇ. ಅವರು ನಾವು ಲೋನ್ ನೆಗೋಸಿಯೇಷನ್ಗಿಂತ ಮುಂಚೆನೆ ನಾವು ಅಟ್ಲೀಸ್ಟ್ 30% ಅನ್ನ ನಾವು DPRಗಳು ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ನಾವು ಮೋರ್ ದೆನ್ 50% ನಾವು ಮಾಡಿದೀವಿ ಸುನಿಲಣ್ಣ. ಸೊ ವಿ ಆರ್ ಆನ್ ಟ್ರ್ಯಾಕ್ ಆಸ್ ಪರ್ ದ ADB ಗೈಡ್ಲೈನ್ಸ್, ವಿ ಆರ್ ಅಹೆಡ್. ಸೊ ನೀವೇನು ಸ್ಲೋ ಆಗಿ ನೀವು ಪ್ರಗತಿ ಪಥ ಅಲ್ಲ, ಇದು ಬೇರೆ ಹೆಸರೇ ಚೇಂಜ್ ಮಾಡಿ ಅಂತ ಇದ್ರಲ್ಲ ಸರ್. ವಿ ಆರ್ ವೆಲ್ ಅಹೆಡ್ ಆಫ್ ADB ಶೆಡ್ಯೂಲ್ ನಂಬರ್ 1 and within 1.5 months we will call. ಒಂದ್ ನಿಮಿಷ ಸರ್, ಇನ್ ದ ನೆಕ್ಸ್ಟ್ 1.5 year ಅಧ್ಯಕ್ಷರೇ 7110 ಕಿಲೋಮೀಟರ್ ನಮ್ಮ ಇಲಾಖೆಯಿಂದ ನಮ್ಮ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ ನಾವು ಮಾಡ್ಕೊಡ್ತೀವಿ ಅಧ್ಯಕ್ಷರೇ. ವಿಳಂಬ ಆಗಿಲ್ಲ. ವಿ ಆರ್ ಸ್ಟಿಕ್ಕಿಂಗ್ ಟು ದ ಗೈಡ್ಲೈನ್ಸ್ ಆಫ್ ADB. ಫಸ್ಟ್ ಹೇಳಿರೋದು ನಿಜ, 2024 ಘೋಷಣೆ ಆಗಿರೋದು. ಬಟ್ ಯಾವತ್ತೂ ಕೂಡ ಹಿಂದೆ ನಮ್ಮ ರಾಜ್ಯದಲ್ಲಿ 7110 ಕಿಲೋಮೀಟರ್ ರಸ್ತೆ ಯಾವತ್ತು ಪ್ರಪೋಸಲ್ ಆಗಿಲ್ಲ. ಸೊ ಕ್ವೈಟ್ ನ್ಯಾಚುರಲಿ ಇಟ್ಸ್ ಗೋಯಿಂಗ್ ಟು ಟೇಕ್ ಟೈಮ್. ವಿ ವಿಲ್ ಡೆಲಿವರ್ ಸರ್ ಆಸ್ ಪರ್ ಗೈಡ್ಲೈನ್ಸ್, ಆಸ್ ಪರ್ ಶೆಡ್ಯೂಲ್. ನಾವು ಇನ್ನ 1.5 ವರ್ಷದ ಒಳಗಡೆ ಇದೆಲ್ಲ ಕಾಮಗಾರಿಯನ್ನು ಮುಗಿಸ್ತೀವಿ ಅಧ್ಯಕ್ಷ. ಇದರಲ್ಲಿ ನನ್ನ ಆತಂಕ ಏನು ಅಂತ ಕೇಳಿದ್ರೆ, ನಾನು ಮೊನ್ನೆ ಸೆಕ್ರೆಟರಿ ಹತ್ರ ಮಾತಾಡ್ತಾ ಇದ್ದೆ. ನಿಮ್ಮ ಆನ್ಸರ್ ಅಲ್ಲಿ 293 ರಸ್ತೆಗಳನ್ನ ಫಾರೆಸ್ಟ್ ನವರು ಕ್ಲಿಯರೆನ್ಸ್ ಇಲ್ಲ ಅಂತ ಮಾಡಿದ್ವಿ. ಆ 293ಗಳಲ್ಲಿ ನಮ್ಮ 3-4 ಜಿಲ್ಲೆಗಳಲ್ಲೇ ಬಹಳ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲೇ ಜಾಸ್ತಿ ಇದೆ. ನೀವು ಉಳಿವೆಲ್ಲ ರಸ್ತೆಗಳನ್ನ ಟೆಂಡರ್ ಮಾಡ್ಲಿಕ್ಕೆ 1.5 ತಿಂಗಳು ಅಂತ ಹೇಳ್ತೀರಿ. ಈ ರಸ್ತೆಗಳನ್ನ ಟೆಂಡರ್ ಮಾಡ್ಲಿಕ್ಕೆ ನೀವು ಮೇನೊಳಗೆ ಮಾಡ್ಲಿಲ್ಲ ಅಂತಂದ್ರೆ ನಮಗೆ ಮುಂದಿನ ವರ್ಷ ಕೆಲಸನೇ ಆಗಲ್ಲ. ಸೊ ಇದು ಪ್ರಾಬ್ಲಮ್ ಇದೆ. ಹಾಗಾಗಿ ನನ್ನ ಸಲಹೆ ಏನಂತಂದ್ರೆ, ಈಗ ಆಲ್ರೆಡಿ ಇರುವಂತ ಎಕ್ಸಿಸ್ಟಿಂಗ್ ರೋಡ್ಗಳು, ಯಾವ್ದು ಅರಣ್ಯದ ಸಮಸ್ಯೆ ಇಲ್ಲ. ನಾವು ಕೊಟ್ಟಿರುವಂತ ರೋಡ್ಗಳೆಲ್ಲವೂ ಕೂಡ ಎಕ್ಸಿಸ್ಟಿಂಗ್ ರೋಡ್ಗಳೇ. ಅವ್ರು ಯಾಕೆ ಅದನ್ನ ಆಕ್ಷೇಪಣೆ ಮಾಡಿದಾರೋ ನಂಗೆ ಗೊತ್ತಿಲ್ಲ. ಹಾಗಾಗಿ ದಯಮಾಡಿ ಮತ್ತೊಂದ್ಸರಿ ಮೀಟಿಂಗ್ ಕರೆದು, ಆಲ್ರೆಡಿ ಎಕ್ಸಿಸ್ಟಿಂಗ್ ರೋಡ್ ಇರೋದ್ ಕಾರಣಕ್ಕೆ ದಯಮಾಡಿ ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೇದು. ಸರ್, ತಾವು ಹೇಳ್ದಂಗೆ ನಾವು ಆಗ್ಲೇ ಅವರಿಗೆ ಮನವಿ ಮಾಡ್ಕೊಂಡಿದೀವಿ. ಇದು ಇವಾಗಿನ ರೋಡ್ ಅಲ್ಲ, ಸುಮಾರು 50 ವರ್ಷದಿಂದ ಈ ಹಾದಿನಲ್ಲಿ ಜನರು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಇಟ್ಸ್ ಅ ಮೋಟ್ರೇಬಲ್ ರೋಡ್ ಅಂತಾನೆ ನಾವು ಕೊಟ್ಟಿರೋದು. ಈಗ ADB ಟೀಮ್ ಅವರು ನಾವು ಯಾವ್ದೂ ಕೂಡ ಬಿಟ್ಕೊಡ್ತಾ ಇಲ್ಲ ಸರ್. ಎಲ್ಲಾನು ಕೂಡ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡ್ಲಿಕ್ಕೆ ಅವ್ರು ಹೇಳಿದರೆ, ಅವರು ರಿವ್ಯೂ ಮಾಡ್ಲಿಕ್ಕೆ ಅವರೇ ಬರ್ತಾ ಇರೋದು. ನೀವು ಹೇಳ್ದಂಗೆ ಹೊಸದ್ ರೋಡ್ ಯಾವ್ದು ಕೊಟ್ಟಿಲ್ಲ ಅಧ್ಯಕ್ಷರೇ. ಆಮೇಲೆ ಇದರಲ್ಲಿ ನಾವು ಶಾಸಕರು ಏನ್ ಕೊಟ್ಟಿದ್ದಾರೆ ಅದೇ ನಾವು ಮಾಡಿರೋದು. ಇದ್ರಲ್ಲಿ ಯಾವುದೇ ನಮ್ದು ಹಸ್ತಕ್ಷೇಪ ಇಲ್ಲ. ಯಾರು BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಸ್ಥಳೀಯ ನಾಯಕರು ಏನ್ ಕೊಟ್ಟಿದ್ದಾರೆ ಅದನ್ನೇ ನಾವು ತಗೊಂಡಿರೋದು ಅಧ್ಯಕ್ಷ. ಅದನ್ನಾನು ಕೂಡ ನೀವು ಹೇಳಿದ್ರೆ ಯಾವುದೇ ಬಿಡುವ ಪ್ರಶ್ನೆ ಇಲ್ಲ. ಅಕಸ್ಮಾತ್ ಏನಾದ್ರು ಆಲ್ಟರ್ನೇಟ್ ರೋಡ್ಸ್ ಗಳನ್ನ ಅವರು ಸಜೆಸ್ಟ್ ಮಾಡಿದ್ರೆ ಇಮಿಡಿಯೇಟ್ ನಿಮ್ ಗಮನಕ್ಕೆ ತಂದು ಅದನ್ನ ಚೇಂಜ್ ಆಫ್ ವರ್ಕ್ ಮಾಡಿಸ್ಕೊತೀನಿ. ನೀವು ಹೇಳ್ದಾಗ ನನ್ನ ಕ್ಷೇತ್ರದ 9 ರೋಡ್ ಕೊಟ್ಟಿದ್ದೀನಿ. ಅದರಲ್ಲಿ 2 ಮಾತಾಡಿ. ಈಗ ಅದೇ 7 ಕೈ ಬಿಡ್ತಾ ಇದೀರಿ. ಸಾರಿ, ರಿವ್ಯೂ ಕೊಟ್ಟಿದ್ದೀರಿ. ಈ ಸರಿ ನೀವು ಟೆಂಡರ್ ಮಾಡ್ಲಿಲ್ಲ ಅಂತಂದ್ರೆ ಜನವರಿ ಒಳಗೆ ಕೆಲಸನೇ ಆಗಲ್ಲ. ಪ್ರಾಬ್ಲಮ್ ನೋಡಿ ಸರ್, ಈಗ ನಾವು ನಡಿಬೇಕು. ಅವ್ರದ್ದು ಒಂದ್ ನಿಮಿಷ ಸರ್. ಅವ್ರೇನ್ ಕೇಳ್ತಾ ಇದಾರೆ ಅಧ್ಯಕ್ಷರೇ, ರಿಸರ್ವ್ ಫಾರೆಸ್ಟ್ ಇದೆ, ಫಾರೆಸ್ಟ್ ಇದೆ. ಉತ್ತರ ಕನ್ನಡದಲ್ಲಿ ಚಾಮರಾಜನಗರದಲ್ಲೆಲ್ಲ ರಿಸರ್ವ್ ಫಾರೆಸ್ಟ್ ಇದೆ, ನಮ್ಗೆ ರಸ್ತೆ ಆಗ್ಬೇಕು, ಅನಿಮಲ್ ಕಾನ್ಫ್ಲಿಕ್ಟ್ ಇದೆ ಅಂತ ಕೇಳ್ತಾ ಇದಾರೆ ಅಧ್ಯಕ್ಷರೇ. ಯಾವ ಮಟ್ಟಕ್ಕೆ ಡೀಟೇಲಿಂಗ್ ಹೋಗ್ತಾ ಇದಾರೆ ಅಂದ್ರೆ, ಈ ಬರ್ಡ್ಸ್ ಮೈಗ್ರೇಟರಿ ಪ್ಯಾಟರ್ನ್ ಕೂಡ ಕೇಳ್ತಾ ಇದ್ದಾರೆ. ಈಗ ಇದು ನಾವು ಕೊಟ್ಟಿರೋ ಮಾನದಂಡಗಳಲ್ಲ ಅಧ್ಯಕ್ಷರೇ, ಅವ್ರು ಕೊಟ್ಟಿರೋ ಮಾನದಂಡಗಳು. ಬಟ್ ಬಿ ರೆಸ್ಟ್ ಅಶ್ಯೂರ್ಡ್, ಐ ವುಡ್ ಲೈಕ್ ಟು ಅಶ್ಯೂರ್ ದ ಹೌಸ್ ಅಧ್ಯಕ್ಷರೇ, ಯಾವುದೇ ರೀತಿಯಾದಂತ ಬದಲಾವಣೆ ಆಗ್ಲಾರ್ದಂಗೆ ನೋಡ್ಕೊತೀವಿ. ಅಂತದ್ ಏನಾದ್ರೂ ಅವ್ರು ಪರಿಷ್ಕರಣೆ ಮಾಡ್ಲಿಕ್ಕೆ ಹೇಳಿದ್ರೆ ಅದು ಮಾನ್ಯ ಶಾಸಕರುಗಳು ಯಾವುದೇ ಕ್ಷೇತ್ರ ಇರ್ಬೋದು ಅವ್ರ ಗಮನಕ್ಕೆ ತಂದೆ ನಾನು ಮಾಡ್ತೀನಿ. ಇದು ಬಿಟ್ಟು ಏನಾದ್ರು ಹೇಳಿಕೆ ಗೋಪಾಲಕೃಷ್ಣ ಅವ್ರೆ? ಅಲ್ಲ ಸರ್, ಈಗ ಬೇರೆ ಏನಾದ್ರೆ ಅಲ್ಲ, ನಾನು